ಇಲ್ಲ, ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳ್ಬಿಟ್ಟಿದ್ದಾರೆ. ನಂದು ಒಪ್ಪಿ ತೋಳದಷ್ಟೇ ಇತ್ತು, ಒಪ್ಪಿನೂ ಕೊಟ್ಟಿದ್ದೀನಿ. ಬಹುಶಃ ಥರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನಂಗೆ ಮಾಹಿತಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಪ್ರಭಾಕರ್ ಕೋರಿ ನಾ ಸ್ವತಃ ಮಾತಾಡಿದ್ದೀನಿ. ನೀವು ಒಂದು ನೋಡ್ರಿ, ಯಾರ್ದಾರ ಒಂದು ಸ್ಟೇಟ್ಮೆಂಟ್ ಅದನ್ನ ನೇರವಾಗಿ ನಾ ಪ್ರಭಾಕರ್ ಕೋರಿ ಮಾತಾಡಿದೆ. ಅಲ್ರಿ, ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಏನೂ ಮಾತಾಡೇ ಇಲ್ಲ. ಅವರೇ ಯಾರು ಬಂದು ಕೆಲವ್ರು ನಮ್ಗೆ ವಿವರಣೆ ಕೊಡ್ಲಿಕ್ಕೆ ಹೋದ್ರು. ಅಷ್ಟು ಬಿಟ್ರೆ ನಂಗೆ ಮೀಟಿಂಗು ನಮ್ಮ ಮನ್ಯಾಗ ಮಾಡಿಲ್ಲ. ಮತ್ತು ನನ್ನ ಕಡೆ ಬಂದು ಭೇಟಿಯಾಗ ಬಂದಿದ್ರು ಅವರು. ಆ ಹಿನ್ನೆಲೆಯಲ್ಲಿ ಅವ್ರು ಬಂದಾಗ, ಮನೆಗೆ ಬಂದಾಗ ನಾವು ಯಾಕೆ ಬೇಡ ಅನ್ಬೇಕು ಕರೆದು ಕುಂದಿರ್ಸಿದ್ವಿ. ಮತ್ತು ನಾವಾಗ್ಲಿ ಅವರಾಗ್ಲಿ ಬೈಟು ಕೊಟ್ಟಿಲ್ಲ, ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಈ ರೀತಿ ಸುದ್ದಿ ಸ್ಪ್ರೆಡ್ ಆದ್ರೆ ನಾವೇನ್ ಮಾಡಕ್ಕಾಗತ್ತೆ ಅನ್ನುವಂಥ ಮಾತು. ಈಗ ಅವ್ರ ಸ್ಟೇಟ್ಮೆಂಟ್ ಅವರು ಡೈರೆಕ್ಟ್ ಕೊಟ್ಟಿದ್ರೆ ಅದನ್ನ ರಿಯಾಕ್ಟ್ ಮಾಡ್ಬೋದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮತ್ತೆ ಅಲ್ಲಿದ್ದಂತ ಅಲ್ಲಿ ಹೋದಂತವ್ರಿ ಎಲ್ಲಾ ಕೂಡಿ ಒಂದು 8 ಮಂದಿ 12 ಮಂದಿ ಇದಾರೆ. 16-17 ಲಕ್ಷ ವೋಟರ್ಸ್ ಇದ್ದಾರೆ. ಲಕ್ಷಾಂತರ ಒಂದು ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ. ಹೀಗಾಗಿ ಅಲ್ಲಿ ಮತ್ತು ಹೋದವರು ಅಲ್ಲಿ ಕುಂತು ಮಾತಾಡಿದ್ದು ಯಾವ ವಿಷಯ ಏನಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ ಯಾರಿಗೂ. ಇಲ್ಲಿ ಬೈಟ್ ಕೊಡ್ಬೇಕಲ್ಲ, ಇಲ್ಲದ ಅದು ಇಲ್ಲ. ಸುಮ್ಮನೆ ಅದಕ್ಕೆ ಯಾರು ಸ್ಟೇಟ್ ಆಗಿ ನೇರವಾಗಿ ಏನು ಬೈಟ್ ಕೊಡದೇ ಇದ್ದಾಗ, ಸ್ಟೇಟ್ಮೆಂಟ್ ಕೊಡದೇ ಇದ್ದಾಗ ನಾ ಅದಕ್ಕೆ ರಿಯಾಕ್ಟ್ ಮಾಡೋದು ಸರಿಯಲ್ಲ. ಬರ್ತಾರೆ, ಎಲ್ಲರೂ ಬರ್ತಾರೆ. ನಾನು ಕಳೆದ 2-3 ದಿವಸದಿಂದ ಎಲ್ಲರಿಗೂ ಮಾತಾಡಿದ್ದೇನೆ, ಪ್ರತಿಯೊಬ್ಬರಿಗೂ, ಹಿರಿಯ ಕಿರಿಯ ನಾಯಕರಿಗೆ, ಇವನ್ ಘಟಕದ ಅಧ್ಯಕ್ಷರಿಗೆ, ಎಲ್ಲರಿಗೂ ನಾ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೇನೆ, ಕಾಂಟ್ಯಾಕ್ಟ್ ಇದ್ದೇನೆ. ಮತ್ತು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಅವ್ರ ಸದ್ಯಕ್ಕೆ ನನ್ನ ನೇರವಾಗಿ ನಾನು ಫೋನ್ ಮಾಡಿ, ಇಲ್ರಿ ಸೆಟಪ್ ಬಹಳ ಒಳ್ಳೆ ಕೆಲಸ ಆಗ್ತದೆ, ನೀವು ಬರೋದು ಚಲೋ ಆಯ್ತು, ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಾಗ್ತದೆ ಅನ್ನುವಂಥ ಮಾತ್ರ ಪ್ರತಿಯೊಬ್ಬರು ಮಾತಾಡೋದು. ಆ ಇದರಲ್ಲಿ ಇವತ್ತು ಎಂಟೈರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಇದು ಮೊದಲಿಂದ ನಂಗೆ ಟಚ್ ಇರುವಂತಹ ಕ್ಷೇತ್ರ ಇದು. 1999ನಲ್ಲಿ ನಾನು ಲೀಡರ್ ಆಫ್ ಅಪೋಸಿಷನ್ ಅಂದಾಗ 2004ರಲ್ಲಿ 5 ವರ್ಷದಲ್ಲಿ ಅಲ್ಲಿ ಅವ್ರು ಸುರೇಶ್ ಅಂಗಡಿ ಜಿಲ್ಲಾಧ್ಯಕ್ಷರು, ನಾನು ಲೀಡರ್ ಆಫ್ ಅಪೋಸಿಷನ್. ಪ್ರತಿಯೊಂದು ತಾಲೂಕಿಗೆ, ದೊಡ್ಡ ದೊಡ್ಡ ಗ್ರಾಮಗಳಿಗೆ ಎಲ್ಲ ಕಡೆಯಿಂದ ಪ್ರವಾಸ ಮಾಡಿದ್ದೀನಿ. ಮತ್ತು ಅಲ್ಲಿ ಕಾರ್ಯಕರ್ತರು, ಅಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲಿಂದ ಸಂಪರ್ಕ ಇರುವಂತಹ ಕ್ಷೇತ್ರ.